ವೀಕೆಂಡು ಮತ್ತು ಇಯರ್ ಎಂಡ್ ಇರುವುದರಿಂದ ಉತ್ತರ ಕರ್ನಾಟಕದ ಪ್ರಖ್ಯಾತ ಏನು ಮೃಗಾಲಯವಾದಂಥ ಗದಗಿನ ಬಿಂಕದಕಟ್ಟಿಗೆ ಸಾಕಷ್ಟು ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ರಾಜ್ಯದ ನಾನಾ ಭಾಗಗಳಿಂದನೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಇವಾಗ ಸಾಲು ಸಾಲು ರಜೆ ಇರೋದರಿಂದ ಉತ್ತರ ಕರ್ನಾಟಕದ ಏನು ಪ್ರಖ್ಯಾತ ಪ್ರವಾಸಿ ತಾಣ ಅಂದರೆ ಬಿಂಕದಕಟ್ಟಿ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳಿದ್ದಾವೆ, ಅದರಲ್ಲೂ ಕೂಡ 4 ಸಿಂಹಗಳಿದ್ದಾವೆ, 2 ಹುಲಿಗಳಿದ್ದಾವೆ. ಹೀಗಾಗಿ ಏನು ಕಾಡು ಪ್ರಾಣಿಗಳನ್ನು ವೀಕ್ಷಣೆ ಮಾಡಲು ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನಾವು ದೃಶ್ಯದಲ್ಲಿ. ಇದೇ ಒಂದು ಭಾಗದಲ್ಲಿ 2 ಚಿರತೆ ಏನು ಜಿಂಕೆಗಳಿದ್ದಾವೆ, ಅದೇ ರೀತಿಯಾಗಿ 2 ಹುಲಿಗಳಿದ್ದಾವೆ. ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು 2 ಏನು ಸಿಂಹಗಳು ಕೂಡ ಇಲ್ಲಿದ್ದಾವೆ. ಇವಾಗ ಒಟ್ಟು 4 ಸಿಂಹಗಳಿದ್ದಾವೆ. ಇಲ್ಲಿ 2 ಸಿಂಹಗಳನ್ನು ನೋಡಲು ಅವಕಾಶ ಇದೆ. 6-7 ಚಿರತೆಗಳು ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಏನು ಎಲ್ಲ ಆ ಪ್ರಾಣಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ಇಲ್ಲಿ ಇವಾಗ ರಜೆ ಇರೋದರಿಂದ ತಮ್ಮ ಕುಟುಂಬ ಸಮೇತವಾಗಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಬಂದು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೇಡಮ್, ಎಲ್ಲಿಂದ ಬಂದಿದ್ರಿ ನೀವು? ನಾವು ಹುಲ್ಕೋಟಿಂದ ಬಂದಿದ್ವಿ. ಯಾವ ಪ್ರಾಣಿಗಳಿದಾವೆ ನೋಡಿದ್ರಿ? ಸಿಂಹ, ಹುಲಿ, ಚಿರತೆ, ಜಿಂಕೆ ಎಲ್ಲನೂ ಇದ್ದಾರೆ. ಪಕ್ಷಿಗಳು ಎಲ್ಲ ಚೆನ್ನಾಗಿದೆ ರೀ. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗೆಲ್ಲ ಭಾಳ ಖುಷಿ ಆಯ್ತು ನೋಡ್ರಿ. ಅವರೇ ಕರೆಸಿ ಹೋಗ್ಲೇಬೇಕು ಅಂದಕ್ಕೆ ಬಂದಿದ್ದೆ ನೋಡ್ರಿ. ಅವ್ರು ಖುಷಿ ಪಟ್ಟಿದ್ದಾರೆ, ಸಾಕಷ್ಟು. ಮೇಡಮ್, ನೀವು ಎಲ್ಲಿಂದ ಬಂದಿರಿ? ಏನೇನು ನೋಡಿದ್ರಿ? ಜಿಂಕೆ, ಹುಲಿ, ಸಿಂಹ, ಚಿರತೆ. ಹಾಂ, ರಜಾ ಆಯಿತು, ಖುಷಿ ಆಯಿತು. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಜೂ ಅಂತ ಹೇಳ್ಬೋದು. ಒಂದಿನ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಪ್ರಾಣಿಗಳನ್ನ ನೋಡಿ ಎಂಜಾಯ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಪ್ರಶಸ್ತ ಸ್ಥಳ ಅಂತ ಹೇಳ್ಬಹುದು. ಊಟ ಗೀಟ ಮಾಡ್ಬೋದೇನು? ಹೌದು, ಫ್ಯಾಮ್ಲಿ ಕರ್ಕೊಂಬಂದು ಇಡೀ ದಿನ ಮಕ್ಕಳ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ನಮ್ಮ ಗದಗದಲ್ಲಿ ಒಳ್ಳೆಯ ಅನುಕೂಲಕರ ಸ್ಥಳ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಮೇಡಮ್, ನೀವು ಎಲ್ಲಿಂದ ಬಂದಿದ್ರಿ ಮೇಡಮ್? ಏನು ನೋಡಿದ್ರಿ? We know only in English. Actually, we are very much enjoying the zoo over here, and yeah, very well maintained and it's very good, and children are really enjoying. ಯಾವ ಪ್ರಾಣಿಗಳಿದಾವೆ ನಿಮಗೆ? ಏನು ಅನ್ನಿಸ್ತು ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕಾಗಲ್ಲ ಕಾಡು ಮೃಗಗಳಾಗಿರ್ಬೋದು, ಸಿಂಹ, ಚಿರತೆ, ಟೈಗರ್ ಇವನ್ನೆಲ್ಲ. All I can see many varieties of and very important animals have been placed for public, and really children are very much enjoying. So we are very good. Yeah, very good. We can spot this. ಮೇಡಮ್, ನೀವು ಯಾವ ಪ್ರಾಣಿಗಳನ್ನ ನೋಡಿದ್ರಿ? ಏನು ಖುಷಿ ಅನ್ಸಕತ್ತೆ ನಿಮಗೂ ಎಲ್ಲರಿಗೆ? ಮೇಡಮ್, we are enjoying a lot. So here all the animals we are able to see, the lions, leopard and tiger, all we are seeing nearby itself. So children are also very enjoying. So thank you so much. ಒಟ್ಟಾರೆ ಹೇಳಬೇಕಂತಂದರೆ ಉತ್ತರ ಕರ್ನಾಟಕದ ಪ್ರಖ್ಯಾತ ಏನು ಮೃಗಾಲಯ ಅಂತಲೇ ಹೇಳ್ಬೋದು, ಬಿಂಕದಕಟ್ಟಿ ಮೃಗಾಲಯ. ಈ ಒಂದು ಮೃಗಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇವಾಗ ಶೈಕ್ಷಣಿಕ ಪ್ರವಾಸಕ್ಕೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವಾಗ ರಜೆ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ವೀಕೆಂಡು ಮತ್ತು ಇಯರ್ ಎಂಡ್ ಇರುವುದರಿಂದ ಉತ್ತರ ಕರ್ನಾಟಕದ ಪ್ರಖ್ಯಾತ ಏನು ಮೃಗಾಲಯವಾದಂಥ ಗದಗಿನ ಬಿಂಕದಕಟ್ಟಿಗೆ ಸಾಕಷ್ಟು ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ರಾಜ್ಯದ ನಾನಾ ಭಾಗಗಳಿಂದನೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಇವಾಗ ಸಾಲು ಸಾಲು ರಜೆ ಇರೋದರಿಂದ ಉತ್ತರ ಕರ್ನಾಟಕದ ಏನು ಪ್ರಖ್ಯಾತ ಪ್ರವಾಸಿ ತಾಣ ಅಂದರೆ ಬಿಂಕದಕಟ್ಟಿ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳಿದ್ದಾವೆ, ಅದರಲ್ಲೂ ಕೂಡ 4 ಸಿಂಹಗಳಿದ್ದಾವೆ, 2 ಹುಲಿಗಳಿದ್ದಾವೆ. ಹೀಗಾಗಿ ಏನು ಕಾಡು ಪ್ರಾಣಿಗಳನ್ನು ವೀಕ್ಷಣೆ ಮಾಡಲು ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನಾವು ದೃಶ್ಯದಲ್ಲಿ. ಇದೇ ಒಂದು ಭಾಗದಲ್ಲಿ 2 ಚಿರತೆ ಏನು ಜಿಂಕೆಗಳಿದ್ದಾವೆ, ಅದೇ ರೀತಿಯಾಗಿ 2 ಹುಲಿಗಳಿದ್ದಾವೆ. ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು 2 ಏನು ಸಿಂಹಗಳು ಕೂಡ ಇಲ್ಲಿದ್ದಾವೆ. ಇವಾಗ ಒಟ್ಟು 4 ಸಿಂಹಗಳಿದ್ದಾವೆ. ಇಲ್ಲಿ 2 ಸಿಂಹಗಳನ್ನು ನೋಡಲು ಅವಕಾಶ ಇದೆ. 6-7 ಚಿರತೆಗಳು ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಏನು ಎಲ್ಲ ಆ ಪ್ರಾಣಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ಇಲ್ಲಿ ಇವಾಗ ರಜೆ ಇರೋದರಿಂದ ತಮ್ಮ ಕುಟುಂಬ ಸಮೇತವಾಗಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಬಂದು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೇಡಮ್, ಎಲ್ಲಿಂದ ಬಂದಿದ್ರಿ ನೀವು? ನಾವು ಹುಲ್ಕೋಟಿಂದ ಬಂದಿದ್ವಿ. ಯಾವ ಪ್ರಾಣಿಗಳಿದಾವೆ ನೋಡಿದ್ರಿ? ಸಿಂಹ, ಹುಲಿ, ಚಿರತೆ, ಜಿಂಕೆ ಎಲ್ಲನೂ ಇದ್ದಾರೆ. ಪಕ್ಷಿಗಳು ಎಲ್ಲ ಚೆನ್ನಾಗಿದೆ ರೀ. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗೆಲ್ಲ ಭಾಳ ಖುಷಿ ಆಯ್ತು ನೋಡ್ರಿ. ಅವರೇ ಕರೆಸಿ ಹೋಗ್ಲೇಬೇಕು ಅಂದಕ್ಕೆ ಬಂದಿದ್ದೆ ನೋಡ್ರಿ. ಅವ್ರು ಖುಷಿ ಪಟ್ಟಿದ್ದಾರೆ, ಸಾಕಷ್ಟು. ಮೇಡಮ್, ನೀವು ಎಲ್ಲಿಂದ ಬಂದಿರಿ? ಏನೇನು ನೋಡಿದ್ರಿ? ಜಿಂಕೆ, ಹುಲಿ, ಸಿಂಹ, ಚಿರತೆ. ಹಾಂ, ರಜಾ ಆಯಿತು, ಖುಷಿ ಆಯಿತು.
ಹಾಂ. ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಜೂ ಅಂತ ಹೇಳ್ಬೋದು. ಒಂದಿನ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಪ್ರಾಣಿಗಳನ್ನೆಲ್ಲ ನೋಡಿ ಎಂಜಾಯ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಪ್ರಶಸ್ತ ಸ್ಥಳ ಅಂತ ಹೇಳ್ಬಹುದು. ಊಟ ಗೀಟ ಮಾಡ್ಬೋದೇನು? ಹೌದು, ಫ್ಯಾಮ್ಲಿ ಕರ್ಕೊಂಬಂದು ಇಡೀ ದಿನ ಮಕ್ಕಳ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ನಮ್ಮ ಗದಗದಲ್ಲಿ ಒಳ್ಳೆಯ ಅನುಕೂಲಕರ ಸ್ಥಳ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಮೇಡಮ್ ನೀವು ಎಲ್ಲಿಂದ ಬಂದಿದ್ರಿ ಮೇಡಮ್? ಏನು ನೋಡಿದ್ರಿ? We know only in English. Actually, we are very much enjoying the zoo over here, and yeah, very well maintained and it's very good, and children are really enjoying. ಯಾವ ಪ್ರಾಣಿಗಳಿದಾವೆ ನಿಮಗೆ ಏನು ಅನ್ನಿಸ್ತು? ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕಾಗಲ್ಲ, ಕಾಡು ಮೃಗಗಳಾಗಿರ್ಬೋದು, ಸಿಂಹ, ಚಿರತೆ, ಟೈಗರ್ ಇವನ್ನೆಲ್ಲ. All I can see many varieties of and very important animals have been placed for public, and really children are very much enjoying. So we are very good. Yeah, very good. We can spot this. ಮೇಡಮ್ ನೀವು ಯಾವ ಪ್ರಾಣಿಗಳನ್ನ ನೋಡಿದ್ರಿ? ಏನು ಖುಷಿ ಅನ್ಸಕತ್ತೆ ನಿಮಗೂ ಎಲ್ಲರಿಗೆ? ಹಾಂ ಮೇಡಮ್. We are enjoying a lot. So here all the animals we are able to see the lions, leopard, and tiger. All we are seeing nearby itself. So children are also very enjoying. So thank you so much. ಒಟ್ಟಾರೆ ಹೇಳ್ಬೇಕಂತಂದರೆ ಉತ್ತರ ಕರ್ನಾಟಕದ ಪ್ರಖ್ಯಾತ ಏನು ಮೃಗಾಲಯ ಅಂತಲೇ ಹೇಳ್ಬೋದು, ಬಿಂಕಿದಕಟ್ಟಿ ಮೃಗಾಲಯ. ಈ ಒಂದು ಮೃಗಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇವಾಗ ಶೈಕ್ಷಣಿಕ ಪ್ರವಾಸಕ್ಕೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವಾಗ ರಜೆ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ವೀಕೆಂಡು ಮತ್ತು ಇಯರ್ ಎಂಡ್ ಇರುವುದರಿಂದ ಉತ್ತರ ಕರ್ನಾಟಕದ ಪ್ರಖ್ಯಾತ ಏನು ಮೃಗಾಲಯವಾದಂಥ ಗದಗಿನ ಬಿಂಕಿದಕಟ್ಟಿಗೆ ಸಾಕಷ್ಟು ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ರಾಜ್ಯದ ನಾನಾ ಭಾಗಗಳಿಂದನೂ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಇವಾಗ ಸಾಲು ರಜೆ ಇರೋದರಿಂದ ಉತ್ತರ ಕರ್ನಾಟಕದ ಏನು ಪ್ರಖ್ಯಾತ ಪ್ರವಾಸಿ ತಾಣ ಅಂದರೆ ಬಿಂಕಿದಕಟ್ಟಿ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳಿದ್ದಾವೆ, ಅದರಲ್ಲೂ ಕೂಡ 4 ಸಿಂಹಗಳಿದ್ದಾವೆ, 2 ಹುಲಿಗಳಿದ್ದಾವೆ. ಹೀಗಾಗಿ ಏನು ಕಾಡು ಪ್ರಾಣಿಗಳನ್ನು ವೀಕ್ಷಣೆ ಮಾಡಲು ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನಾವು ದೃಶ್ಯದಲ್ಲಿ. ಇದೇ ಒಂದು ಭಾಗದಲ್ಲಿ 2 ಚಿರತೆ ಏನು ಜಿಂಕೆಗಳಿದ್ದಾವೆ, ಅದೇ ರೀತಿಯಾಗಿ 2 ಹುಲಿಗಳಿದ್ದಾವೆ. ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು 2 ಏನು ಸಿಂಹಗಳು ಕೂಡ ಇಲ್ಲಿದ್ದಾವೆ. ಇವಾಗ ಒಟ್ಟು 4 ಸಿಂಹಗಳಿದ್ದಾವೆ. ಇಲ್ಲಿ 2 ಸಿಂಹಗಳನ್ನು ನೋಡಲು ಅವಕಾಶ ಇದೆ. 6-7 ಚಿರತೆಗಳು ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಏನು ಎಲ್ಲ ಆ ಪ್ರಾಣಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ಇಲ್ಲಿ ಇವಾಗ ರಜೆ ಇರೋದರಿಂದ ತಮ್ಮ ಕುಟುಂಬ ಸಮೇತವಾಗಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಬಂದು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೇಡಮ್ ಎಲ್ಲಿಂದ ಬಂದಿದ್ರಿ ನೀವು? ನಾವು ಹುಲ್ಕೋಟಿಂದ ಬಂದಿದ್ವಿ. ಯಾವ ಪ್ರಾಣಿಗಳಿದಾವೆ ನೋಡಿದ್ರಿ? ಸಿಂಹ, ಹುಲಿ, ಚಿರತೆ, ಜಿಂಕೆ ಎಲ್ಲನೂ ಇದ್ದಾರೆ. ಪಕ್ಷಿಗಳು ಎಲ್ಲ ಚೆನ್ನಾಗಿದೆ ರೀ. ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗೆಲ್ಲ ಬಂದ ಭಾಳ ಖುಷಿ ಆಯ್ತು ನೋಡ್ರಿ. ಅವರೇ ಕರೆಸಿ ಹೋಗ್ಲೇಬೇಕು ಅಂದಿದ್ದಕ್ಕೆ ಬಂದಿದ್ದೀವಿ ನೋಡ್ರಿ. ಅವ್ರು ಖುಷಿ ಪಟ್ಟಿದ್ದಾರೆ, ಸಾಕಷ್ಟು. ಮೇಡಮ್ ನೀವು ಎಲ್ಲಿಂದ ಬಂದಿರಿ? ಏನೇನು ನೋಡಿದ್ರಿ? ಜಿಂಕೆ, ಹುಲಿ, ಸಿಂಹ, ಚಿರತೆ. ಹಾಂ, ರಜಾ ಆಯಿತು, ಖುಷಿ ಆಯಿತು. ಹಾಂ. ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಜೂ ಅಂತ ಹೇಳ್ಬೋದು. ಒಂದಿನ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಪ್ರಾಣಿಗಳನ್ನೆಲ್ಲ ನೋಡಿ ಎಂಜಾಯ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಪ್ರಶಸ್ತ ಸ್ಥಳ ಅಂತ ಹೇಳ್ಬಹುದು. ಊಟ ಗೀಟ ಮಾಡ್ಬೋದೇನು? ಹೌದು, ಫ್ಯಾಮ್ಲಿ ಕರ್ಕೊಂಬಂದು ಇಡೀ ದಿನ ಮಕ್ಕಳ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ನಮ್ಮ ಗದಗದಲ್ಲಿ ಒಳ್ಳೆಯ ಅನುಕೂಲಕರ ಸ್ಥಳ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್. ಮೇಡಮ್ ನೀವು ಎಲ್ಲಿಂದ ಬಂದಿದ್ರಿ ಮೇಡಮ್? ಏನು ನೋಡಿದ್ರಿ? We know only in English. Actually, we are very much enjoying the zoo over here, and yeah, very well maintained and it's very good, and children are really enjoying. ಯಾವ ಪ್ರಾಣಿಗಳಿದಾವೆ ನಿಮಗೆ ಏನು ಅನ್ನಿಸ್ತು? ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕಾಗಲ್ಲ, ಕಾಡು ಮೃಗಗಳಾಗಿರ್ಬೋದು, ಸಿಂಹ, ಚಿರತೆ, ಟೈಗರ್ ಇವನ್ನೆಲ್ಲ. All I can see many varieties of and very important animals have been placed for public, and really children are very much enjoying. So we are very good. Yeah, very good. We can spot this. ಮೇಡಮ್ ನೀವು ಯಾವ ಪ್ರಾಣಿಗಳನ್ನ ನೋಡಿದ್ರಿ? ಏನು ಖುಷಿ ಅನ್ಸಕತ್ತೆ ನಿಮಗೂ ಎಲ್ಲರಿಗೆ? ಹಾಂ ಮೇಡಮ್. We are enjoying a lot. So here all the animals we are able to see the lions, leopard, and tiger. All we are seeing nearby itself. So children are also very enjoying. So thank you so much. ಒಟ್ಟಾರೆ ಹೇಳ್ಬೇಕಂತಂದರೆ ಉತ್ತರ ಕರ್ನಾಟಕದ ಪ್ರಖ್ಯಾತ ಏನು ಮೃಗಾಲಯ ಅಂತಲೇ ಹೇಳ್ಬೋದು, ಬಿಂಕಿದಕಟ್ಟಿ ಮೃಗಾಲಯ. ಈ ಒಂದು ಮೃಗಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇವಾಗ ಶೈಕ್ಷಣಿಕ ಪ್ರವಾಸಕ್ಕೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವಾಗ ರಜೆ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.